ಹೋರಾಟಕ್ಕೆ ಕೊಡಲೇಬೇಕು 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 ರೈತರ ಸಂಕಷ್ಟಕ್ಕೆ ಬರುವ ಸರ್ಕಾರಕ್ಕೆ ರೈತರ ಸಂಕಷ್ಟಕ್ಕೆ ಬರುವ ಸರ್ಕಾರಕ್ಕೆ ಕೊಡಲೇಬೇಕು ಅಯ್ಯಯ್ಯೋ 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 ಸರ್ಕಾರ 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 ಕಾನೂನಂತೆ ಕಾನೂನು ಅಯ್ಯಯ್ಯೋ ಕೊಡಲೇಬೇಕು 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 ರೈತ ವಿರೋಧಿ ಸರ್ಕಾರಕ್ಕೆ ಮಾವು ಬೆಳೆಗಾರರ ವಿರೋಧಿ ಸರ್ಕಾರಕ್ಕೆ ಮಾವು ಬೆಳೆಗಾರರ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ఫ్యామిలీ వెరీ 3 ఎకరాల జమీన్ ఉంది వెరీ రైతు వర్గం చేసి బతుకుతా ఉన్నట్లా వాళ్ళు ఆ 3 ఎకరాల్లో ఏడాదిలో తిరుగు ఆ వచ్చే కాసుల్లో జీవనం చేసుకొని సంసారాలు నడుపుకొని బతుకుంటా ఉండేట్లా ఫ్యామిలీ ఈ పొద్దు ఈ మామిడికాయ 3 రూపాయలకి 4 రూపాయలకి పడిపోయి వాళ్ళు ఎట్లా బతకాలని చెప్పి చేయకుండా వచ్చి ఇప్పుడు ఈ కాయల మీద వచ్చి కొనుక్కొని నేను ఆత్మహత్య చేసుకుంటాను, నేను చచ్చిపోతాను, నేను బతికే కాయలేవు, మా ఫ్యామిలీ బిడ్డలు బాబుని చదివించుకునేసి బతికేసి జీవనానికి కూడా అవుతా ఉండదని వచ్చి అంతా కొనుక్కొని బాధపడతాడు. మనమంతా చూస్తా ఉన్నాము. రైతుల పరిస్థితి మేము ఈ తాలూకులో 24 మేమంతా చచ్చిపోతాం సార్. నేను మాకు ఇంకేం పని వస్తా, రైతు రావాలా టౌన్లోకి, ఒక మూట ముర్ర ఎత్తేయాలా, ఆ రైతు ఇచ్చే రూపాయి 2 రూపాయలు ఇంకా జీవనం చేసుకోవాలి. ఈ పరిస్థితి మా తాలూకులో ఉండేది. ఆ రైతు కనుక నిల్లాదంటే కూలీలు ఏం చేయాలా, ఎక్కడ మలుచుకోవాలా, గడి భాగంలో ఉన్నాము, అంత సోకించుకునే లేదు. వరగాల ప్రదేశము ఫ్యాక్టరీలు వచ్చినప్పుడు అంతా ఒక ఎమ్మెల్యే ఒక ఎంపీ వచ్చి రైతు తోలుతా ఉంటాడు. ఆడ ఒక జమీన్ చూపిస్తారు, రైతు తోలుతా ఉంటాడు. ఒక్కనే వచ్చేస్తుంది, రేపు వచ్చేస్తుంది, మన్నాడు వచ్చేస్తుంది రైతు తోలింది మాకు రుణాలు అయితాను ఉంటాం. దాన్ని ఇంకా దయపెట్టి ఇడీ కర్ణాటక సర్కారులు యా సర్కారులే రాని ఈ కొద్ది ఇది ఉంటుంది, రేపు మళ్ళీ ఇంకోటి వస్తుంది, అవసరమన్నాడు ఇంకోటి వస్తుంది. బతికేదానికి గ్యారంటీ బతుకు మాకు లేదు. ఆ గ్యారంటీ బతికి సెంట్రల్ గవర్నమెంట్ కానీ స్టేట్ గవర్నమెంట్ కానీ యాదో ఒక పరిహారం ఇవ్వాలని ఇంత జనంలో మనవి చేసుకుంటాను. ಮಾವು ಬೆಳೆಗಾರರ ಹೋರಾಟಕ್ಕೆ ಮಾವು ಬೆಳೆಗಾರರ ಹೋರಾಟಕ್ಕೆ ಹೋರಾಟ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು. ಮಾವು ಬೆಳೆಗಾರರ ಸಂಕಟಕ್ಕೆ ಸಂಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಮಾವು ಬೆಳೆಗಾರರ ಸಂಕಟಕ್ಕೆ ಸಂಬಂಧಿಸಿದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಮಾವು ಬೆಳೆಗಾರರ ಹೋರಾಟಕ್ಕೆ ಮಾವು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಹೋರಾಟ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಲೇಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಲೇಬೇಕು. ಸರ್ಕಾರಕ್ಕೆ ಧಿಕ್ಕಾರ, ಮಾವು ಬೆಳೆಗಾರರ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಬೆಂಬಲ ಬೆಲೆ ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ, ಬೆಂಬಲ
ಬೆಲೆ ಘೋಷಣೆ ಮಾಡದ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. 1 ಟನ್ ಮಾವಿಗೆ 15,000 ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು. 1 ಟನ್ ಮಾವಿಗೆ ಬೆಂಬಲ ಬೆಲೆ 15,000 ಘೋಷಣೆ ಆಗಲೇಬೇಕು. ಬೆಂಬಲ ಬೆಲೆ ಘೋಷಣೆ ಮಾಡದ ಸರ್ಕಾರಕ್ಕೆ ಧಿಕ್ಕಾರ. ನಾವು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡಿ ಎಸಿ ರೂಮ್ಗಳಲ್ಲಿ ನಿಂತಿರುವ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಕಾನೂನಂತೆ ಕಾನೂನು, ಸರ್ಕಾರದಂತೆ ಸರ್ಕಾರ, ಸರ್ಕಾರದಂತೆ ಸರ್ಕಾರ. ನಾವು ಬೆಳೆಗಾರರನ್ನ ನಿರ್ಲಕ್ಷ್ಯ ಮಾಡಿ ದೆಹಲಿಯಲ್ಲಿ ಕೂತಿರುವ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ನಾವು ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡಿ ದೆಹಲಿಗೆ ಹೋಗಿರುವ ಮಂತ್ರಿಮಂಡಲಕ್ಕೆ ಹೇಳಿ ಧಿಕ್ಕಾರ. ನಾವು ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡಿ ದೆಹಲಿಗೆ ಹೋಗಿರುವ ಮಂತ್ರಿಮಂಡಲಕ್ಕೆ ಹೇಳಿ ಧಿಕ್ಕಾರ. ಹೋರಾಟ 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 ಹೋರಾಟ. ನಿರ್ಲಕ್ಷ್ಯ ಮಾಡಿದ ముందు రెండో ఫోకస్ మాట్లాడి ఉంటారు ముందర సొమ్మె దుబ్బేశారు అన్న ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಮೂರ್ತಿ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಇಲ್ಲಿ ಸುಮಾರು ವರ್ಷಗಳಿಂದ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಸರ್ಕಾರಗಳು ಬಂದವು ಹೋದವು, ಆದ್ರೆ ನಮ್ಮ ಮಾವು ಬೆಳೆಗಾರರ ಸಂಕಷ್ಟ ಮಾತ್ರ ಇದುವರೆಗೂ ಪರಿಹಾರ ಆಗಿಲ್ಲ. ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮಾವು ಬೆಳೆಗಾರರಿಗೆ 1 ಟನ್ನಿಗೆ 8,000 ಕೊಡ್ತಾ ಇದ್ದು, ಅಲ್ಲಿನ ರಾಜ್ಯ ಸರ್ಕಾರ 4,000 ಪ್ರತಿ ಟನ್ನಿಗೆ ಸಹಾಯಧನವನ್ನು ಕೊಡ್ತಾ ಇತ್ತು. ಆದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಫುಲ್ ಫ್ಯಾಕ್ಟರಿಗಳು ಶ್ರೀನಿವಾಸಪುರದಲ್ಲಿರ್ತಕ್ಕಂಥವು ಇನ್ನೂ ಓಪನ್ ಆಗಿಲ್ಲ. ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ಡಿಸಿ ಅವರು ಬರಬೇಕು,
ತೋಟಗಾರಿಕಾ ಸಚಿವರು ಬರಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೋಲಾರ ಜಿಲ್ಲೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು, ಎಲ್ಲ ಮರ್ಚೆಂಟ್ಗಳು, ಎಲ್ಲ ರೈತರು ಸುಮಾರು 10 ದಿವಸಗಳಿಂದ ಡಿಸಿ ಅವರಿಗೆ ಮನವಿ ಕೊಟ್ಟರು. ಇದುವರೆಗೂ ಯಾರು ಬರದೇ ಇರತಕ್ಕಂಥವ್ರು ಈ ಮುಷ್ಕರಕ್ಕೆ ಕಾರಣ ಆಗಿದೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀರಿ. ಇವತ್ತು ಏನು ನಮ್ಮ ಮಾವು ಬೆಳೆಗಾರ, ಇವತ್ತು ನನ್ನ 3 ಎಕರೆ ಇದೆ, ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ನನಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ಇವತ್ತು ಮಾವಿನ ರಾಶಿ ಮೇಲೆ ಕುತ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಜನ ಇವತ್ತು 1 ಟನ್ ಮಾವು ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನ ಕೀಳೋದಕ್ಕೆ ಕನಿಷ್ಠ ಪಕ್ಷ 3,500,000 ಖರ್ಚಾಗುತ್ತೆ. ಲೇಬರ್ಸ್ಗೆ ಮತ್ತೆ ಟ್ರಾಕ್ಟರ್ಗೆ ಅದಕ್ಕೆಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ 1,500,000 ರೂಪಾಯಿ ಉಳಿಸ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಇಲ್ಲಿರ್ತಕ್ಕಂಥ ರೈತರು ವರ್ಷಕ್ಕೊಂದು ಬಾರಿ ಮಾವು ಬೆಳೆ ಬಂದಾಗ ಮಕ್ಕಳಿಗೆ ಮದುವೆ ಮಾಡೋಣ, ಏನೋ ಮನೆ ಕಟ್ಟೋಣ, ಇಲ್ಲ ಸಾಲ ತೀರ್ಸೋಣ, ಇಲ್ಲ ಮೈಗೆ ಹುಷಾರಿಲ್ಲ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ಬೆಲೆ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರು ತೊಂದರೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಏನು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂತ ಮಾವಿನ ಹಣ್ಣು ಏನು 15 ಲಕ್ಷ ಟನ್ ಬೆಳೀತೀರಿ, ಅದನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲೇ, ಅದರಲ್ಲೂ ಶ್ರೀನಿವಾಸಪುರದಲ್ಲೇ 2/3 ಭಾಗ ನಾವು ಬೆಳಿತೀವಿ 10 ಟನ್. ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಸಚಿವರು ಕೂಡಲೇ ಶ್ರೀನಿವಾಸಪುರ ತಾಲೂಕಿಗೆ ಬಂದು ಮಾವು ಬೆಳೆಗಾರರಿಗೆ ಮತ್ತೆ ಮರ್ಚೆಂಟ್ಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಷ್ಟವನ್ನು ಭರಿಸಿಕೊಡ್ಬೇಕು. ಇಲ್ಲವಾದ್ರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನ ಇದನ್ನು ಮುಂದುವರಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ. ಸಿದ್ದರಾಮಯ್ಯನವರು ಮತ್ತೆ ಸುರೇಶ್ ಅಣ್ಣವರು ಸಚಿವರು ಯಾರಿದ್ದಾರೆ ಅವ್ರಿಗೂ ನಾವು ವಿಷಯ ತಿಳಿಸಿದ್ದೀರಿ. ಎಲ್ಲ ನಮ್ಮ ಚಿನ್ನಪ್ಪಣ್ಣವರು, ಎಲ್ಲ ಮರ್ಚೆಂಟ್ಗಳೆಲ್ಲ, ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳವರು, ನಮ್ಮ ಅಮಾಲಿ ಸಂಘದವರು, ನಮ್ಮ ರೈತ ಸಂಘದ ಎಲ್ಲ ಪ್ರಧಾನ ಕರ್ತವ್ಯ ಪ್ರಗತಿಪರ ಎಲ್ಲ ಸಂಘಟನೆಗಳವರು ಒಟ್ಟಿಗೆ ಸೇರ್ಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ನೀವು ಬಂದು ಸೂಕ್ತವಾದಂತಹ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವು ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣವ್ರಿಗೆ ಈಗಾಗಲೇ ವಿಷಯ ತಿಳಿಸಿದ್ರಿ, ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣವ್ರಿಗೂ ವಿಷಯ ತಿಳಿಸಿದ್ರಿ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಜಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದ್ರಿ. ನಾಳೆ ಅಶ್ವತ್ಥನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀನಿವಾಸಪುರ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಹೋರಾಟವನ್ನು ಉಗ್ರವಾಗಿ ಮಾಡಿ, ರಾಜ್ಯ ಸರ್ಕಾರದಿಂದ ನೀವೇನೇನ್ ಮಾಡಬೇಕು ಅದನ್ನ ಮಾಡಿ, ಕೇಂದ್ರ ಸರ್ಕಾರದಿಂದ ನಾವೇನೇನ್ ಮಾಡಿಸ್ಬೇಕು ಅದನ್ನ ನಾವು ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಮತ್ತೆ ಕೇಂದ್ರ ಸಚಿವರುಗಳನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ನಾವು ಡೆಲ್ಲಿಯಲ್ಲಿ ರೈತ ಸಂಘದವ್ರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ನಾವು ಯಾವ ರೀತಿ ಇವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಸ್ಟಾರ್ಟ್ಅಪ್ ಅಲ್ಲಿ ಇಲ್ಲಿ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಮಾವು ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಇದಕ್ಕೆ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ. ಅವ್ರು 0 ಟ್ರಾಫಿಕ್ ಅಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ 25 ನಿಮಿಷಕ್ಕೆ ನಾವು ಶ್ರೀನಿವಾಸಪುರಕ್ಕೆ ಬರ್ಬೋದು ಅವರು. ಅದಕ್ಕೆ ಕೂಡಲೇ ಬಂದು ಏನು ರೈತರು ಇವತ್ತು ಬಿಸಿಲಲ್ಲಿ ಮಾವಿನ ರಸ್ತೆಗೆ ಬಿಸಾಕಿ ಇವತ್ತು ಅವ್ರು ಗೋಳಾಡ್ತಾ ಇದ್ದಾರೆ, ಅವ್ರ ಸಂಕಷ್ಟನ ನೀವು ಪರಿಹಾರ ಮಾಡಿಲ್ಲ ಅಂದ್ರೆ ಆ ಗೋಳು ನಿಮ್ಗೆ ತಂದ್ರೆ ಬೇಗನೆ ಬಂದು ನೀವು ಇದನ್ನ ಬಗೆಹರಿಸಬೇಕಂತ ಹೇಳಿ